5 ಸ್ಟಾರ್ ಏನಾರು ರೇಟಿಂಗ್ ಮಾಡಂಗಿದ್ರೆ 5 ಸ್ಟಾರ್ ಅಂತ ಹೇಳ್ತೀನಿ. ವರ್ಷ ಪೂರ್ತಿ ಏನೇ ಕಷ್ಟ ಇದ್ರೂ ಆ ಅಮ್ಮನ ಒಂದು ಸತಿ ದರ್ಶನ ಮಾಡಿದ್ರೆ ಸಾಕು. ನಿಮಗೆ ವರ್ಷ ಪೂರ್ತಿ ನಾವು ಎಷ್ಟೋ ಮಾಡಿರೋದು ಪಾಪಗಳೆಲ್ಲ ಕಳೀತದೆ, ಎಷ್ಟೋ ಪುಣ್ಯ ನಾವು ತೊಗೊಳ್ಬೋದು. ಅಲ್ಲಿ ಎಲ್ಲರೂ ಒಬ್ಬೊಬ್ಬರ ಕಡೆಯಿಂದ ನೀವು ಹೇಳ್ಸಿರೋ ರಿವ್ಯೂ ನೋಡ್ತಾ ಇದ್ರೆ ನಾವು ಮನೇಲಿ ಕೂತ್ಕೊಂಡು ವೀಡಿಯೋ ನೋಡಿದ್ರೆ ಸಾಕಾಗಲ್ಲ, ನಾವು ಲೈವಾಗಿ ಬಂದು ನೋಡಬೇಕು ಕರ್ಗಾನ. ಒಂದೊಳ್ಳೆ ದೇವ್ರ ಭಕ್ತಿ ನೋಡ್ತಾ ಇದ್ದರೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ವೀಡಿಯೋ ನೋಡಿದ್ರೆ ಸಾಕಾಗಲ್ಲ, ಅಲ್ಲಿ ಹೋಗಿ ನಿಜವಾಗ್ಲೂ ಲೈವಲ್ಲಿ ನೋಡಬೇಕು ಅಂತ ಅನಿಸುತ್ತೆ. ಅದು ನೋಡಿದ್ರೆ ಒಂದೊಳ್ಳೆ ಫೀಲಿಂಗ್ ಬರುತ್ತೆ, ಒಂದೊಳ್ಳೆ ಪಾಸಿಟಿವ್ನೆಸ್ ಬರುತ್ತೆ ಮನಸ್ಸೊಳಗಡೆ. ಆ ಒಂದು ಧನಾತ್ಮಕ ಶಕ್ತಿ, ಆ ಆಧ್ಯಾತ್ಮಿಕ ಶಕ್ತಿ ಆ 9 ದಿವಸಗಳು ಸಹ ಗ್ರಾಮದಲ್ಲಿ ಮೊಳಗ್ತಾ ಇರುತ್ತೆ, ಪ್ರತಿ ಮನೆಯಲ್ಲೂ ಮೊಳಗ್ತಾ ಇರುತ್ತೆ. ನನ್ನ ರೆಸ್ಪಾನ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 5 ಸ್ಟಾರ್ಗೆ ಏನಾರು ರೇಟಿಂಗ್ ಮಾಡಂಗಿದ್ರೆ 5 ಸ್ಟಾರ್ ಅಂತ ಹೇಳ್ತೀನಿ. ಒಂದೊಳ್ಳೆ ಡಾಕ್ಯುಮೆಂಟ್ರಿ ಮೂವಿ ತೆಗಿತೀರಂತ ನಾನು ಅನ್ಕೊತೀನಿ. ಟ್ರೈಲರ್ ನೋಡಿದ್ರೆ ನಿಜವಾಗ್ಲೂ ಸಖತ್ತಾಗಿದೆ. ಒಂದೊಂದು ಆ್ಯಂಗಲ್ ಆಗಿರ್ಬೋದು, ಮತ್ತು ಅವ್ರೇನೇನು ಮೂಮೆಂಟ್ ಮಾಡ್ತಾ ಇದ್ದಾರೆ ಅದರಲ್ಲೇ, ಆ ಮೂಮೆಂಟ್ ನೋಡಿದ್ರೇ ಇದೆಲ್ಲ ಸಾಮಾನ್ಯ ಜನ ಮಾಡೋಕ್ಕಾಗಲ್ಲ. ಅದನ್ನು ಆ ದೇವರು ಯಾರು ಹಸಿರ್ತಾರೆ ಅವ್ರು ಮಾತ್ರ ಮಾಡೋಕ್ಕಾಗೋದು. ಸೊ ಅದು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ. ನಮ್ಮಲ್ಲಿರೋ ಕಲ್ಚರ್, ಇಂಡಿಯನ್ ಕಲ್ಚರಲ್ಲಿ ನೋಡಿದ್ರೆ ಒಬ್ಬೊಬ್ಬರು ಮಾಡ್ತಾ ಇರೋದು ನೋಡಿದ್ರೆ ಖುಷಿಯಾಗುತ್ತೆ ಅಂತ ಅನಿಸುತ್ತೆ. ಮತ್ತು 9 ದಿನ ನಾವು ಕರ್ಗ ಏನು ಮಾಡ್ತೀವಿ, ಆ ಕರ್ಗದಲ್ಲಿ ಒಂದೊಂದು ದಿನವೂ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಒಂದೊಂದು ಸ್ಪೆಷಾಲಿಟಿನೂ ಒಂದೊಂದು ರೀತಿ ಥರನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ.